Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ಈಗ ಬಂಧನ ಭೀತಿ ಎದುರಾಗಿರುವಂಥದ್ದು. ಹಾಗಾಗಿ ಹೈಕೋರ್ಟ್ನಲ್ಲಿ ಯಡಿಯೂರಪ್ಪ ಏನೊಂದು ಅರ್ಜಿಯನ್ನು ಸಲ್ಲಿಸಿದ್ರು, ಕ್ವಾಶ್ ಮಾಡಬೇಕು ಈ ಒಂದು ಪ್ರಕರಣವನ್ನ ಅಂತ ಹೇಳಿ ಈಗ ವಿಚಾರಣೆ ನಡೀತಾ ಇದೆ. ಪ್ರಕರಣ ರದ್ದು ಕೋರಿ ಬಿಎಸ್ವೈ ಸಲ್ಲಿಸಿದ್ದಂತಹ ಅರ್ಜಿ ಇದು. ಬಿಎಸ್ವೈ ಪರ ವಕೀಲ ಸಿ ವಿ ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ. ಸೊ ಹೈಕೋರ್ಟ್ನಿಂದ ಏನ್ ತೀರ್ಮಾನ ಬರುತ್ತೆ, ಏನ್ ತೀರ್ಪು ಬರುತ್ತೆ ಅನ್ನುವಂಥದ್ದು ಈಗ ಕುತೂಹಲಕರ. ಈ ಅರ್ಜಿಯನ್ನ ಮನ್ನಿಸಿ ನಂತರ ಇದರ ಬಗ್ಗೆ ವಿಚಾರಣೆಯನ್ನ ಮುಂದುವರಿಸಲಾಗುತ್ತಾ ಅಥವಾ ಹೇಗೆ ಅನ್ನುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಇದು. ಪೋಕ್ಸೋ ಸೆಕ್ಷನ್ 8ರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವಂತಹ ಕೇಸ್ ಇದು. ಫೆಬ್ರವರಿ 2ನೇ ತಾರೀಕು ಘಟನೆ ಬಗ್ಗೆ ಮಾರ್ಚ್ 14ನೇ ತಾರೀಕು ಬಂದು ಎಫ್ಐಆರ್ ಅನ್ನ ದಾಖಲಿಸ್ತಾರೆ ಒಬ್ಬರು ಲೇಡಿ. ಬಿಎಸ್ವೈ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಈಗ ವಾದವನ್ನ ಮಂಡಿಸಿದ್ದಾರೆ. ದೂರುದಾರರ ಹಿನ್ನೆಲೆಯನ್ನ ಕೇಳಿದ್ರು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು. ದೂರುದಾರ ಮಹಿಳೆ ಕೇಸ್ ಮೇಲೆ ಕೇಸ್ ಹಾಕ್ತಾರೆ ಅಂದ್ರೆ ಅವರೊಂದು ರೀತಿ ಈ ತರದ ಒಂದು 40-45 ಕೇಸ್ಗಳಿವೆ, ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳ ಮೇಲೆ ಕೇಸ್ ಹಾಕ್ತಾರೆ, ಬ್ಲಾಕ್ ಮೇಲ್ ಮಾಡೋದೇ ಅವ್ರ ಕೆಲಸ ಅನ್ನುವಂಥದ್ದನ್ನ ಕೂಡ ಜಡ್ಜ್ನ ಮುಂದೆ ತಂದಿದಾರಂತೆ. ಅದಲ್ಲ, ಆಕೆಯ ವೃತ್ತಿ ಏನು ಅಂತ ಹೇಳಿ ನನಗೆ ಹೇಳಿ ಅಂತ ಹೇಳಿ ಜಡ್ಜ್ ಕೂಡ ಕೇಳಿದ್ರಂತೆ. ಆಗ ಆಕೆ ಬಿಸ್ನೆಸ್ ವುಮನ್ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಹೇಳಿದ್ದಾರೆ. ಆದರೆ IAS ಮತ್ತು IPS ಹಾಗೆ ರಾಜಕಾರಣಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲರ ವಿರುದ್ಧನೂ ಕೂಡ ಆಕೆ ಕೇಸ್ ಹಾಕ್ತಾರೆ. ವಿಐಪಿಗಳ ಮೇಲೆ ಕೇಸ್ ಹಾಕೋದು ಒಂದು ರೀತಿ ಆಕೆಗೆ ಹವ್ಯಾಸ ಆಗ್ಬಿಟ್ಟಿತ್ತು. ಈಗಿಲ್ಲ, ಆಕೆ ಆ ಮಹಿಳೆ ಕೂಡ ಮೃತಪಟ್ಟಿದ್ದಾರೆ. ಸೊ ಅದನ್ನು ಕೂಡ AG ಶಶಿಕಿರಣ್ ಶೆಟ್ಟಿ ಅವರು ಜಡ್ಜ್ ಗಮನಕ್ಕೆ ತಂದ್ರು. ಪುತ್ರಿ ಅಲ್ಲದೆ ಎಂಜಿನಿಯರ್ ಓದಿದಂತಹ ಒಬ್ಬ ಪುತ್ರ ಕೂಡ ಇದ್ದಾನೆ ಆಕೆಗೆ. ಪತಿ ಪುತ್ರನ ವಿರುದ್ಧ ಕೂಡ ಈಕೆ ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಈಕೆಯ ಬಗ್ಗೆನೂ ಕೂಡ ಒಂದಷ್ಟು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಈಗ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸ್ತಾ ಇರುವಂತಹ ನ್ಯಾಯಮೂರ್ತಿಗಳು ಕೃಷ್ಣ ಎಸ್ ದೀಕ್ಷಿತ್ ಅವರು ಏನು ತೀರ್ಮಾನವನ್ನು ಕೊಡ್ತಾರೆ, ಏನು ತೀರ್ಪನ್ನು ಕೊಡ್ತಾರೆ, ಅಥವಾ ಈ ಪ್ರಕರಣ ಹೇಗೆ ಸಾಗುತ್ತೆ ಅನ್ನುವಂಥದ್ರ ಮೇಲೆ ಯಡಿಯೂರಪ್ಪ ಅವರ ಒಂದು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಯಾಕಂದರೆ ಇವತ್ತು ಒಂದು ಆಂಟಿಸಿಪೇಟರಿ ಬೇಲ್ನ ಒಂದು ವಿಚಾರಣೆ ಕೂಡ ಬರಬೇಕಾಗಿದೆ. ಈಗಾಗಲೇ ನಿನ್ನೆ ಕೋರ್ಟ್ ಡೈರೆಕ್ಷನ್ ಕೊಟ್ಬಿಟ್ಟಿತ್ತು, ವಾರೆಂಟ್ ಕೂಡ ಜಾರಿ ಮಾಡಿದೆ. CID ಅವರಿಗೆ ಯಡಿಯೂರಪ್ಪ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡಿ ಅಂತ ವಾರೆಂಟ್ ಕೂಡ ಈಗ ಕೊಟ್ಟಿದ್ದಾರೆ. ಸೊ ಈಗ CID ಅವರು ಕೂಡ ಹುಡುಕ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಎಲ್ಲಿ ಅಂತ. ಸದ್ಯಕ್ಕೆ ಯಡಿಯೂರಪ್ಪ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಡೆಲ್ಲಿಲಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಕೆಲವರು, ಬಟ್ ಡೆಲ್ಲಿಲೂ ಇಲ್ಲ, ಬೇರೆ ಕಡೆ ಅವರೆಲ್ಗೋ ಹೋಗಿದ್ದಾರೆ, ಒಂದು ಸೇಫ್ ಜಾಗದಲ್ಲಿ ಅವರು ತಲೆಮರೆಸ್ಕೊಂಡಿದ್ದಾರೆ ಅಂತಲೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಇರುವಂತಹ ಸುದ್ದಿ. ಬಟ್ ಈಗ ಯಡಿಯೂರಪ್ಪ ಅವ್ರನ್ನ ಅರೆಸ್ಟ್ ಯಾವಾಗ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇರುವಂಥ ಪ್ರಶ್ನೆ. CID ಅಧಿಕಾರಿಗಳು ಹುಡುಕ್ತಾ ಇದ್ದಾರೆ ಈಗ ಯಡಿಯೂರಪ್ಪರನ್ನ, ಯಾಕಂದರೆ ಕೋರ್ಟ್ ಕೂಡ ನಾನ್ ಬೆಲೆಬಲ್ ವಾರೆಂಟನ್ನು ಇಶ್ಯೂ ಮಾಡಿರೋದ್ರಿಂದಾಗಿ. ಇನ್ನು BSY ವಿರುದ್ಧ ಯಾವತ್ತೂ ಕೂಡ ಇಂಥ ಆರೋಪ ಬಂದೇ ಇರಲಿಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ. ಯಾಕೆ ಈಗ BSY ವಿರುದ್ಧ ಇಂಥ ಆರೋಪಗಳು ಬರ್ತಾ ಇದೆ, ಇದರಲ್ಲಿ ಸರ್ಕಾರದ ಪಾತ್ರ ಏನಿದೆ ಅನ್ನೋಂಥದ್ದು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ, ಕ್ಲಿಯರ್ ಇಲ್ಲ ಅಂತ ಹೇಳಿ ಶೋಭಾ ಅವರು ಮಾತಾಡಿದ್ರು. ಅಂದರೆ ಪರೋಕ್ಷವಾಗಿ ಸರ್ಕಾರದ ಕುಮ್ಮಕ್ಕಿದೆ ಅಂತ ಹೇಳಿ. ಈ ಆರೋಪ ಯಾಕೆ ಬಂತು ಅಂತ ಜನ ಕೂಡ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಲ್ಲರ ಮೇಲೆ ಕೇಸ್ಗಳನ್ನು ಹಾಕಿಸ್ತಾ ಇದೆ, ಇದನ್ನ ಜನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ. ಈ ಕೇಸಿನ ಮಾಹಿತಿ ನನಗೆ ಗೊತ್ತಿಲ್ಲ, ಆದರೂ ನಿಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದ್ದೀನಿ. ಯಡಿಯೂರಪ್ಪನವರ ಬಹಳ ಉದ್ದವಾದಂಥ ಒಂದು ರಾಜಕೀಯ ಬದುಕು ಕರ್ನಾಟಕದಲ್ಲಿ ಇದೆ. ಯಾವತ್ತೂ ಕೂಡ ಈ ರೀತಿಯ ಆರೋಪಗಳು ಕೇಳಿ ಬಂದಿಲ್ಲ. ಆದರೆ ಈ ಬಾರಿ ಯಾಕೆ ಬರ್ತಾ ಇದೆ, ಇದರ ಹಿಂದೆ ಸರ್ಕಾರದ ಪಾತ್ರ ಏನಿದೆ, ಇದು ಯಾವುದು ನನಗೆ ಗೊತ್ತಿಲ್ಲ. ಆದರೆ ನನಗೆ ವಿಶ್ವಾಸ ಇದೆ, ನ್ಯಾಯಾಲಯ, ಕೋರ್ಟು ನಮ್ಮ ಖಂಡಿತವಾಗಿ ಈ ನೆಲದ ಕಾನೂನನ್ನು ಎತ್ತಿ ಹಿಡಿಯುತ್ತೆ. ಮತ್ತು ಹಿರಿಯ ನಾಯಕರು ಯಡಿಯೂರಪ್ಪನವರು ಈ ಕಾರಣಕ್ಕಾಗಿ ಅವರ ಬಗ್ಗೆ ಯಾಕೆ ಈ ರೀತಿ ಆರೋಪ ಬಂದಿದೆ ಅನ್ನುವಂಥದ್ದನ್ನು ಖಂಡಿತವಾಗಿ ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಎಲ್ಲರ ಮೇಲೆ ಕೇಸ್ ಹಾಕುವಂಥ ಒಂದು ಪ್ರಕರಣಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಕಾದು ನೋಡೋಣ. ಈ ಕೇಸಿನ ಮಾಹಿತಿ ನನಗೆ ಗೊತ್ತಿಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.